ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಸಭೆ ಮುಕ್ತಾಯ ಆಗಿದೆ. ಈಗ ಸಭೆ ಮುಗಿಸಿ ನಿವಾಸದಿಂದ ಹೊರಟಿದ್ದಾರೆ ಸಿದ್ದರಾಮಯ್ಯ. ಎಚ್ಎಎಲ್ನತ್ತ ಹೊರಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಎಚ್ಎಎಲ್ನಿಂದ ಮೈಸೂರಿಗೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಸಭೆ ಮುಕ್ತಾಯ ಆಗಿದೆ. ಹಾಗಾದ್ರೆ ಸಭೆಯಲ್ಲಿ ಏನೆಲ್ಲ ಆಯಿತು, ಸಭೆಯಲ್ಲಿ ಯಾವೆಲ್ಲ ರೀತಿಯಾಗಿ ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳು? ಈಗ ಎಚ್ಎಎಲ್ನತ್ತ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು. ಬಿಕಾಸ್ ಅಲ್ಲಿಂದ ಮೈಸೂರಿನತ್ತ ಪ್ರಯಾಣವನ್ನ ಬೆಳೆಸ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸೊ ಈಗ ಏನ್ ಚರ್ಚೆ ಆಯಿತು ಸಭೆಯಲ್ಲಿ? ಸತ್ಯವತಿ ಅವರನ್ನ ತಲೆದಂಡ ಮಾಡ್ತಾರ? ಒಂದಂತೂ ನಿಜ, ಸಿಎಂ ಸಿದ್ದರಾಮಯ್ಯನವರು ಆ ಪತ್ರದ ಬಗ್ಗೆ ಗೊತ್ತಾದ ತಕ್ಷಣ ಬಹಳ ಸಿಟ್ಟಿಗೆದ್ದಿದ್ರಂತೆ. ಏನ್ರಿ DCP ಬರೆದಂಥ ಪತ್ರವನ್ನು ನೀವು ನಿರ್ಲಕ್ಷ್ಯ ಮಾಡ್ತೀರಾ? ಅವ್ರು ಹೇಳಿದ್ದ ಆ ಪತ್ರದಲ್ಲಿ ಏನಿದೆ ಅಂತ ಹೇಳಿ ಸರ್ಕಾರಕ್ಕೆ ತಿಳಿಸೋಕ್ಕಾಗಲ್ವ ನಿಮಗೆ ಅಂತೆಲ್ಲ ಭಾಳ ಕೋಪ ಮಾಡ್ಕೊಂಡಿದ್ರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಾಗಾಗಿನೇ ಈ ತುರ್ತು ಸಭೆಯನ್ನು ಕರೆದಿದ್ದು. ಭಾನುವಾರ ಆಗಿರೋದ್ರಿಂದ ಈ ಮಂತ್ರಿಗಳೆಲ್ಲ ಬೇರೆ ಬೇರೆ ಕಡೆಗೆ ಹೋಗಿದ್ರಂತೆ. ಅದರಲ್ಲೂ ಭಾಳ ಪ್ರಮುಖವಾಗಿ DCM DK ಶಿವಕುಮಾರ್ ಮತ್ತು ಗೃಹ ಸಚಿವ ಪರಮೇಶ್ವರ್, ಜೊತೆಗೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ಸಲೀಂ ಅವರು ಕೂಡ ಅಲ್ಲೇ ಇದ್ದರು. DGIGP ಇವರೆಲ್ಲ ತುರ್ತಾಗಿ CM ನಿವಾಸಕ್ಕೆ ಬರ್ತಾರೆ. ಅದಾದ ನಂತರ ಈ IAS ಅಧಿಕಾರಿ ಸತ್ಯವತಿ ಅವರನ್ನು ಕರೆಸ್ಕೊಳ್ತಾರೆ. ಸೊ ಇಲ್ಲಿ ಭಾಳ ಸ್ಪಷ್ಟ, ಸತ್ಯವತಿಯವರು ಭಾಳ ದೊಡ್ಡ ತಪ್ಪನ್ನು ಮಾಡಿರೋದು. ಒಬ್ಬ DCP ಬರೆದಂಥ ಪತ್ರವನ್ನು ಅದು ಹೆಂಗೆ ನಿರ್ಲಕ್ಷ್ಯ ಮಾಡ್ತಾರೆ ಇವರು? ನಿರ್ಲಕ್ಷ್ಯ ಮಾಡದೆ ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಆಯೋಜನೆ ಮಾಡದೇ ಇದ್ದಿದ್ರೆ ಎಲ್ಲ ಪೊಲೀಸ್ನವರು ಈ ವಿಧಾನಸೌಧದ ಮುಂಭಾಗ ಏನು ಭದ್ರತೆಗೆ ಅಂತ ನಿಂತ್ಕೊಂಡಿದ್ರಲ್ಲ, ಎಲ್ಲ ಪೊಲೀಸ್ನವರು ರಸ್ತೆಯುದ್ದಕ್ಕೂ ನಿಲ್ತಾ ಇದ್ರು. ಒಂದು ಪರೇಡ್ ಕೂಡ ಅದ್ಭುತವಾಗಿ ನಡೀತಾ ಇತ್ತು. ಅಭಿಮಾನಿಗಳನ್ನು ಕೂಡ ಬಹಳ ಅದ್ಭುತವಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಎಲ್ಲ ಪೊಲೀಸ್ನವರು ನಿಲ್ತಾ ಇದ್ರು. ಈ ರೀತಿಯಾದಂಥ ನೂಕುನುಗ್ಗಲಾಗ್ತಾ ಇರಲಿಲ್ಲ, ಇಂಥ ಸಾವು ನೋವುಗಳಾಗ್ತಾ ಇರಲಿಲ್ಲ. ಎಲ್ಲವೂ ಅಚ್ಚುಕಟ್ಟಾಗಿ ಆಗೋದು. ಆದರೆ ಪೊಲೀಸ್ನವರು ಡಿವೈಡ್ ಆಗಿಬಿಟ್ರು. ಎರಡು ಕಡೆ ಪ್ರೋಗ್ರಾಮ್ ಅನ್ನೋದ್ರಿಂದ, ಕಾರ್ಯಕ್ರಮ ಆಗಿರೋದ್ರಿಂದ ಪೊಲೀಸ್ನವರು ಡಿವೈಡ್ ಆಗಿಬಿಡ್ತಾರೆ. ನೇಮಿಸಿದ್ದು 1543 ಪೊಲೀಸ್ನವರನ್ನು, 1500 ಅಥವಾ 643 ಪೊಲೀಸ್ನವರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು ಎರಡೂ ಕಡೆ ಕಾರ್ಯಕ್ರಮಕ್ಕೆ. ಬಂದಿದ್ದು 2 ಲಕ್ಷ 3 ಲಕ್ಷಕ್ಕಿಂತ ಹೆಚ್ಚು ಅಭಿಮಾನಿಗಳು. ಅವರನ್ನ 1500 600 ಪೊಲೀಸ್ನವ್ರು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಏನ್ರಿ? ಈ ವಿಚಾರ ಮೊದಲೇ ಪೊಲೀಸ್ ಇಲಾಖೆ ಗೊತ್ತಿದೆ. RCB ಅಭಿಮಾನಿಗಳು ಬಹಳ ಸಂಖ್ಯೆಯಲ್ಲಿದ್ದಾರೆ, ಬರ್ತಾರೆ, ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಈ ಸಭೆಯಲ್ಲಿ ತುರ್ತಾಗಿ ಕರೆದಿದ್ದಂತ ಸಭೆ ಏನ್ ಚರ್ಚೆ ಆಯಿತು? ಎಸ್ ರಾಮ್, ಏನು RCB ಒಂದು ಸೆಲೆಬ್ರೇಷನ್ ವೇಳೆ 11 ಜನ ಸಾವಾಗಿತ್ತು. ಆ ಒಂದು ಸಾವಿನ ಹೊಣೆ ಯಾರಿಗೆ ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಇವತ್ತು ಹೋರಾಟವನ್ನ ಮಾಡ್ತಾ ಇದೆ. ನೇರವಾಗಿ ಸರ್ಕಾರವನ್ನೇ ಹೊಣೆಯಾಗಿದೆ. ಸರ್ಕಾರ, CM ಅವರು ಮತ್ತೆ DCM ಅವರು, ಗೃಹ ಸಚಿವರು ರಾಜೀನಾಮೆಯನ್ನ ಬಿಜೆಪಿ ಕೇಳ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಕೂಡ ಏನು DCP ಅವರು ಏನು ಸರ್ಕಾರದ ಆಡಳಿತ ಮತ್ತು ಸಿಬ್ಬಂದಿ ಇಲಾಖೆಯ ಒಂದು ಕಾರ್ಯದರ್ಶಿಗೆ ಪತ್ರ ಬರೆದಂತ ಪತ್ರ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು. ಬಿಜೆಪಿ ನಾಯಕರ ಕೈಗೆ ಇದೊಂದು ದೊಡ್ಡ ಅಸ್ತ್ರವಂತಾಗಿ ಸಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು CM ಸಿದ್ದರಾಮಯ್ಯ ಅವರು ದಿಢೀರ್ ಸಭೆಯನ್ನ ಕರೆದಿರುವಂತದ್ದು. ಯಾಕಂತಂದ್ರೆ DCM DK ಶಿವಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಓಡಾಡಿದ್ರು, ಮೇಲುಸ್ತುವಾರಿ ತೆಗೆದುಕೊಂಡು ಓಡಾಡ್ತಿದ್ರು. ಅದ್ರ ಜೊತೆಗೆ ಗೃಹ ಇಲಾಖೆ ಸಚಿವರಾದಂತಹ ಪರಮೇಶ್ವರ್ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿ ರಜನೀಶ್, ಅದ್ರ ಜೊತೆಗೆ DGI ಆಗಿರುವಂತಹ ಸಲೀಂ ಅಹಮದ್, ಜೊತೆಗೆ DPIR ನ ಕಾರ್ಯದರ್ಶಿ ಆಗಿರುವಂತಹ ಸತ್ಯವತಿ ಅವರಿಗೆ ಬಲಾವಣೆ ನೀಡಲಾಗಿತ್ತು. ಹೀಗಾಗಿ DPIR-ಗೆ ಪತ್ರವನ್ನ ಬರೆದ್ರು ಕೂಡ ಯಾಕೆ ನೀವು ನಿರ್ಲಕ್ಷ್ಯವನ್ನ ವಹಿಸಿದ್ರಿ, ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಅನುಮತಿಯನ್ನ ಯಾಕೆ ನೀಡಿದ್ರಿ ಅನ್ನುವ ನಿಟ್ಟಿನಲ್ಲಿ ಇವತ್ತು ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಈ ಎಲ್ಲ ಅವಘಡಕ್ಕೆ ಕಾರಣ ಮುಖ್ಯವಾಗಿ ಕೇಳಿ ಬರ್ತಿರುವಂತ ಹೆಸರು ಸತ್ಯವತಿ ಅವರ ಹೆಸರು. ಸತ್ಯವತಿ ಅವರು DPIR-ನ ಕಾರ್ಯದರ್ಶಿ ಆಗಿರೋದ್ರಿಂದ ಸರ್ಕಾರದ ವಿಧಾನಸೌಧ ಕಾರ್ಯಕ್ರಮ ಆಗ್ಬೇಕಾದ್ರೆ ಸಾಕಷ್ಟು DCP ಕರಿಬಸನಗೌಡ ಎನ್ನುವರು ಒಂದು ಪತ್ರವನ್ನು ಬರೆದಿರ್ತಾರೆ. ರಾಜ್ಯದಲ್ಲಿ ಸಿಬ್ಬಂದಿ ಈ ಒಂದು ಕಾರ್ಯಕ್ರಮಕ್ಕೆ ವಿಧಾನಸೌಧಕ್ಕೆ ಭದ್ರತೆಯನ್ನು ನೀಡಬೇಕಾದ್ರೆ ಸಿಬ್ಬಂದಿಯ ಕೊರತೆ ಇದೆ, CCTV-ಗಳನ್ನ ಹಾಕಬೇಕಾಗತ್ತೆ. ಅದರ ಜೊತೆಗೆ ಪ್ರಮುಖವಾಗಿ ಈ ಕಾರ್ಯಕ್ರಮಕ್ಕೆ ಬರುವ ಜನರ ನಿಯಂತ್ರಣ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತ ಸ್ಪಷ್ಟವಾದ ಲಿಖಿತವಾದ ಪತ್ರವನ್ನ ಸರ್ಕಾರಕ್ಕೆ ಬರೆದಿದ್ರು ಕೂಡ ಆ ಒಂದು ನಿರ್ಲಕ್ಷ್ಯ ಮಾಡಿ ಇವತ್ತು ಕಾರ್ಯಕ್ರಮಕ್ಕೆ ಅವಕಾಶವನ್ನ ನೀಡಿದ್ ಯಾಕೆ ಅನ್ನೋ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ಅವರು ಏನು ಅಧಿಕಾರಿಗಳಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಈ ಒಂದು ಈಗಾಗಲೇ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಸುದ್ದಿ ವಿಸ್ತರವಾಗ್ತಿದೆ. ಅದರ ಜೊತೆಗೆ ಸರ್ಕಾರವನ್ನ ನೇರವಾಗಿ ಹೊಣೆ ಮಾಡ್ತಿರೋದ್ರಿಂದ ಸರ್ಕಾರ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡಬೇಕು, ಬಿಜೆಪಿ ನಾಯಕರ ಆರೋಪಕ್ಕೆ ಯಾವ ರೀತಿ ತಿರುಗೇಟು ಕೊಡಬೇಕು. ಈಗಾಗಲೇ ಕೆಲವೊಂದಿಷ್ಟು ಅಧಿಕಾರಿಗಳ ಅಮಾನತನ್ನು ಮಾಡಲಾಗಿದೆ, ಕೆಲವೊಂದಿಷ್ಟು ಅಧಿಕಾರಿಗಳನ್ನ ವರ್ಗಾವಣೆ ಕೂಡ ಮಾಡಲಾಗಿದೆ. ಆದ್ರೆ ಪ್ರಮುಖವಾಗಿ ಈ ಒಂದು ನಿರ್ಲಕ್ಷ್ಯಕ್ಕೆ ಕಾರಣ ಯಾರು ಅನ್ನುವಂತ ಪ್ರಶ್ನೆಯನ್ನ ಬಿಜೆಪಿ ಹಾಕ್ತಾ ಇದೆ. ಸರ್ಕಾರವನ್ನ
ವಜಾಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಾಷ್ಟ್ರಪತಿಗಳಿಗೆ ಪತ್ರ ಬರಿತೀವಿ, ರಾಜ್ಯಪಾಲರ ಮೂಲಕ ನಾವು ಮನವಿಯನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಚ್ಚರಿಕೆ ಕರಗಂಟನ್ನು ನೀಡುವುದರಿಂದ ಸಿಎಂ ಸಿದ್ದರಾಮಯ್ಯ ದೊಡ್ಡ ನಿರ್ಧಾರಕ್ಕೆ ಮುಂದಾದ್ರ ಅನ್ನೋದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಕೇಳಿ ಬರ್ತಿರುವಂತದ್ದು. ಏನು DPR ನ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಸತ್ಯವತಿ ಅವರ ತಲೆದಂಡ ಆಗತ್ತಾ, ಸರ್ಕಾರ ಈ ಒಂದು ವಿಚಾರದಲ್ಲಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರೋ ವಿಚಾರ. ಈ ಒಂದು DGP ಅವರಿಗೆ ಬರೆದಂತ ಪತ್ರದ ವೈರಲ್ ಆಗ್ತಿರೋ ಹಿನ್ನೆಲೆಯಲ್ಲಿ ಸತ್ಯವತಿ ಅವರ ಒಂದು ಏನು ತಲೆದಂಡ ಮಾಡತ್ತ ಅಮಾನತು ಮಾಡತ್ತ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ರಾಮ್, ಈ ಒಂದು ಸತ್ಯವತಿ ಅವರ ಅವಧಿ ಕೂಡ 1 ತಿಂಗಳ ಅವಧಿ ಇರೋದ್ರಿಂದ ನಿವೃತ್ತಿ ತೆಗೆದುಕೊಳ್ತಾರೆ. 1 ತಿಂಗಳ ಅಂದ್ರೆ ಇದೇ 30ಕ್ಕೆ ಅವರ ನಿವೃತ್ತಿ ಇರೋದ್ರಿಂದ ಸರ್ಕಾರ ಕೂಡ ಮೀನಮೇಷವನ್ನ ನೋಡ್ತಾ ಇತ್ತು. ಯಾಕಂದ್ರೆ 1 ತಿಂಗಳ ಕಾಲದಲ್ಲಿ ಅವರನ್ನು ಅಮಾನತು ಮಾಡಿದ್ರೆ ಅವರಿಗೆ ಸಾಕಷ್ಟು ಸವಲತ್ತುಗಳು ಸಿಗೋದಿಲ್ಲ. ಅದ್ರ ಜೊತೆಗೆ ಸರ್ಕಾರಕ್ಕೆ ಒಂದು ಮುಜುಗರ ತರುವಂತ ಕೆಲಸ ಆಗತ್ತೆ. ಆಡಳಿತಾತ್ಮಕ ವಿಚಾರವಾಗಿ ಸರ್ಕಾರ ಇದರಲ್ಲಿ ಫೇಲ್ಯೂರ್ ಆಗಿದೆ ಅನ್ನೋದು ಸಾಬೀತಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಸಾಕಷ್ಟು ಚಿಂತನೆ ಮಾಡಿರುವಂತದ್ದು. ಈ ಒಂದು ಸಭೆ ಇದೀಗ ಸದ್ಯ ಅಂತ್ಯವಾಗಿದೆ. ಸಿಎಂ ಅವರು ಮೈಸೂರು ಪ್ರವಾಸವನ್ನು ಕೈಗೊಂಡಿದ್ದಾರೆ. DCM DK ಶಿವಕುಮಾರ್ ಅವರು ಕೂಡ ಈಗ ಕಾವೇರಿ ನಿವಾಸದಿಂದ ತೆರಳಿರುವಂತದ್ದು. ಈ ನಿಟ್ಟಿನಲ್ಲಿ ಮುಂದೆ ಈ ನಾಳೆ ಅಥವಾ ನಾಡಿದ್ದು ಸರ್ಕಾರದ ಕಾರ್ಯದರ್ಶಿಯಾಗಿ ಶಾಲಿನಿ ರಜನೀಶ್ ಅವರು ಯಾವ ರೀತಿ ಆದೇಶವನ್ನ ಮಾಡ್ತಾರೆ, ಸರ್ಕಾರ ಏನಾದರೂ ಸತ್ಯವತಿ ಅವರ ತಲೆದಂಡವನ್ನ ಮಾಡಿದ್ರೆ ಮುಂದಿನ ನಡೆ ಹೇಗೆ ಇರುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಮಂಗಳವಾರ ಅಷ್ಟೇ ಈ ಒಂದು ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಇರುವಂತದ್ದು. ಮಂಗಳವಾರ ಯಾವ ರೀತಿ ಕೋರ್ಟ್ ನಲ್ಲಿ ಪ್ರತಿವಾದ ಆಗತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಅದರ ಜೊತೆಗೆ ಹೈಕೋರ್ಟ್ ಒಂದು ನೋಟಿಸ್ ಅನ್ನ ನೀಡಿದ ಸರ್ಕಾರಕ್ಕೆ, ಆ ನೋಟಿಸ್ಗೆ ಸರ್ಕಾರ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗತ್ತೆ. ರಾಮ್, ಒಂದು ಬಹಳ ಸ್ಪಷ್ಟ ದುರ್ಗೇಶ್, ಸತ್ಯವತಿಯವರು ದೊಡ್ಡ ತಪ್ಪನ್ನ ಮಾಡಿರೋದಿಲ್ಲಿ. DCP ಒಬ್ಬರು ಬರೀತಾರೆ ಪತ್ರದಲ್ಲಿ, ಬಹಳ ಕಷ್ಟ ಇದೆ ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡೋದು, ಸೊ ಒಂದೇ ಕಡೆ ಪ್ರೋಗ್ರಾಮ್ ಮಾಡೋಣ ಅಂತ ಹೇಳಿ. ಇಷ್ಟೆಲ್ಲ ಆದ್ರೂ ನಿರ್ಲಕ್ಷ್ಯ ವಹಿಸೋದಕ್ಕೆ ಕಾರಣ ಏನಿರ್ಬೋದು ದುರ್ಗೇಶ್? ಖಂಡಿತ ರಾಮ್, ಯಾಕಂದ್ರೆ ಸರ್ಕಾರ ಈ ಒಂದು ಕಾರ್ಯಕ್ರಮನ ತರಾತುರಿಯಲ್ಲಿ ಯಾಕೆ ಮಾಡ್ತು ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಅದರ ಜೊತೆಗೆ RCB ಅಭಿಮಾನಿಗಳ ಸಂಖ್ಯೆ ಎಷ್ಟಿದೆ ಅನ್ನೋದು ಕೂಡ ಇಡೀ ಜಗತ್ತಿಗೆ ಗೊತ್ತು. ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಅನ್ನ ಕ್ರಿಕೆಟ್ಗಳಲ್ಲಿ ಹೊಂದಿರುವಂತ ತಂಡ RCB. ಈ ಹಿನ್ನೆಲೆಯಲ್ಲಿ ವಿಧಾನಸೌಧದ ಭದ್ರತಾ DCP ಆಗಿರುವಂತಹ ಕರಿಬಸನಗೌಡ ಅವರು ಮುಖ್ಯವಾಗಿ ಆ ಒಂದು ಉಲ್ಲೇಖವನ್ನ ಮಾಡಿಯೇ ಪತ್ರವನ್ನ ಬರೆದಿದ್ದಾರೆ. ಪತ್ರದಲ್ಲಿ ಸಾಕಷ್ಟು ಪ್ರಮುಖವಾದ ಅಂಶಗಳನ್ನ ಇಟ್ಕೊಂಡು ಒಂದು ವಿಸ್ತೃತವಾದ ಪತ್ರವನ್ನ ಬರೆದು ಸರ್ಕಾರ ಇದಕ್ಕೆ ಎಲ್ಲವನ್ನು ಅವಕಾಶವನ್ನು ಮಾಡಿಕೊಡ್ಬೇಕು, ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬರೆದಿದ್ದಾರೆ. ಆದ್ರೆ ಈ ಒಂದು ಸತ್ಯವತಿಯವರ ನಿರ್ಲಕ್ಷ್ಯದ ಹಿಂದೆ ಯಾರ ಕೈವಾಡ ಇದೆ, ಯಾರು ಪ್ರಭಾವವನ್ನ ಬೀರಿದ್ದಾರೆ, ಕಾರ್ಯಕ್ರಮ ಆಗ್ಲೇಬೇಕು ಅನ್ನುವಂತ ಯಾರಾದ್ರೂ ಪ್ರಭಾವ ಬೀರಿದ್ರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. RCB ಅಭಿಮಾನಿಗಳು ದೆಹಲಿಯಿಂದ ಗುಜರಾತ್ನಿಂದ ಬೆಂಗಳೂರಿಗೆ ಆಗಮಿಸ್ತಾರೆ, ಬೆಂಗಳೂರಿನಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಆಗಮಿಸ್ತಾರೆ, ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಿಂದ ವಿಧಾನಸೌಧ ಚಿನ್ನಸ್ವಾಮಿ ಸ್ಟೇಡಿಯಂ. ಅಂದ್ರೆ ಸರ್ಕಾರ 4 ಕಡೆ ಭದ್ರತೆಯನ್ನ ನೀಡಬೇಕಾಗಿರುವಂತಹ ಜವಾಬ್ದಾರಿ ಇತ್ತು. ಪೊಲೀಸ್ ಇಲಾಖೆಗೆ 4 ಕಡೆ ಭದ್ರತೆ ನೀಡುವಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದು ಸರ್ಕಾರ. ಈ ಸರ್ಕಾರದ ನಡೆಯ ಹಿಂದೆ ಯಾರ ಕೈವಾಡ ಇದೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಬೇರೆ ಬೇರೆ IPL ಪಂದ್ಯಾವಳಿಗಳ ವೇಳೆ ಜಯ ಆದಾಗೂ ಕೂಡ 2 ದಿನ 3 ದಿನ ಬಿಟ್ಟು ಕಾರ್ಯಕ್ರಮಗಳನ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳ ಘಟನೆ ಕಾವುಗಳು ಕೂಡ ಆಗಿರಲಿಲ್ಲ. ಆದ್ರೆ ಕರ್ನಾಟಕದಲ್ಲಿ RCB ಕಪ್ ಗೆದ್ದಿದೆ. ಕರ್ನಾಟಕದಲ್ಲಿ ಈ ರೀತಿಯ ಅವಘಡಕ್ಕೆ ಆಗೋದಕ್ಕೆ ಕಾರಣ ಯಾರು ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಹೀಗಾಗಿ ಏನು DPR ನ ಸೆಕ್ರೆಟರಿ ಆಗಿರುವಂತಹ ಸತ್ಯವತಿ ಅವರ ತಲೆದಂಡ ಆಗತ್ತಾ, ಅವರ ಹಿಂದೆ ಇರುವಂತಹ ಕೈವಾಡಗಳು ಯಾವುದು, ಇದೆಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ ತನಿಖೆ ಕೂಡ ಆರಂಭವಾಗಿರುವಂತದ್ದು. ಯಾಕಂತಂದ್ರೆ ಒಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ಒಂದ್ ಕಡೆ ಆರಂಭವಾಗಿದ್ರೆ, ಇತ್ತ SIT ಜಸ್ಟಿಸ್ ಕುನ್ಹಾ ಅವರ ನೇತೃತ್ವದಲ್ಲಿ ಕೂಡ ತನಿಖೆ ನಡೀತಾ ಇದೆ. ಇದ್ರ ಜೊತೆಗೆ CID ಕೂಡ ಎಂಟ್ರಿಯನ್ನ ಕೊಟ್ಟಿರೋದ್ರಿಂದ ಪ್ರಕರಣವನ್ನ ಸರ್ಕಾರ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಕೂಡ ಬಹಳಷ್ಟು ಚರ್ಚೆ ಆಗುವಂತದ್ದು. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಗಳ ವೈಫಲ್ಯತೆ ಹಿಂದಿರುವ ಕೈ ಯಾವುದು, ಅದರ ಜೊತೆಗೆ ಈ ಒಂದು ಸರ್ಕಾರದ ನಿರ್ಲಕ್ಷ್ಯವನ್ನ ತೋರಿದಂತ ಅಧಿಕಾರಿಗಳ ಮೇಲೆ ಯಾವ ರೀತಿ ಕ್ರಮ ಆಗುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ರಾಮ್, ಓಕೆ ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಗಮನಿಸ್ತಾ ಇದ್ದೀವಿ ಈ ಒಂದು ಘಟನೆ ಇದೆಯಲ್ಲ, ಇಡೀ RCB ಅಭಿಮಾನಿಗಳಿಗೆ ಕಳಂಕ ತಂದಂಥ ಘಟನೆ ಇದು. ಅವರೇನ್ರಿ ಫ್ಯಾನ್ಸ್ ತಮ್ಮ ಫೇವ್ರೆಟ್ ಆಟಗಾರನ್ನ ನೋಡೋದಕ್ಕೆ ಹೋಗ್ತಾರೆ, ಹೋಗುವ ಬರದಲ್ಲಿ ಹಿಂಗೆಲ್ಲ ಆಗಿದೆ. ಅದಕ್ಕಿಂತ ಮುಂಚೆ ಏನೆಲ್ಲ ಭದ್ರತೆಯನ್ನು ಕೊಡಬೇಕು, ಮತ್ತು ಸರ್ಕಾರ ಯಾಕಿರೋದು, ಪೊಲೀಸ್ ಇಲಾಖೆ ಯಾಕಿರೋದು, ಇವರು ಸರ್ಕಾರಿ ಕಾರ್ಯಕ್ರಮಗಳಿದ್ರೆ ಎಂಥ ಭದ್ರತೆಯನ್ನು ಕೊಡ್ತಾರೆ. ಅದೇ ಈಗ ಮಾಡಿದರೆ RCB ಅಭಿಮಾನಿಗಳು ಹುಚ್ಚರು ಹಾಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ ಕೆಲವರು. ಸೊ ಇಂಥ ಸಂದರ್ಭದಲ್ಲಿ ಈಗ ಯಾರ್ಯಾರು ತಪ್ಪಿದೆ, ಯಾರ್ಯಾರ್ದು ಹುಳುಕಿದೆ ಅಂತ ಹೇಳಿ ಹೆಕ್ಕಿ ತೆಗೆಯುವಾಗ ಇವರು ಬುಡಕ್ಕೆ ಬರ್ತಾ ಇದೆ ಅದೆಲ್ಲ. ಪೊಲೀಸ್ನವ್ರನ್ನ ತಲೆದಂಡ ಮಾಡಿಬಿಟ್ರು, ಪೊಲೀಸ್ನವ್ರನ್ನ ಕಿತ್ತಾಕ್ಬಿಟ್ರು ಪಾಪ ದೊಡ್ಡವರನ್ನೇ. ಈ ಸಂದರ್ಭದಲ್ಲಿ ಸುತ್ತು ಬಳಸಿ ನೋಡಿದರೆ ಇಲ್ಲಿ ಸರ್ಕಾರದ್ದೇ ಬರ್ತಾ ಇದೆ, ಮತ್ತೆ ಸರ್ಕಾರದ ತಪ್ಪೇ ಬರ್ತಾ ಇದೆ. ವಿಧಾನಸೌಧದಲ್ಲಿ ಇರೋರೇ ಇಲ್ಲಿ ತಪ್ಪು ಮಾಡಿರೋರು.